ಅನೇಕ ರಾಜ್ಯಗಳಲ್ಲಿ ಕಾಪಿ ಮಾಡಿಬಿಟ್ರಿ ಸರ್. ಆಮೇಲೆ ಅಶ್ವಥ್ ನಾರಾಯಣ್ ಆಮೇಲೆ ಏನಾದ್ರು ಕೇಳ್ರಿ. ಮತ್ತೇನು ಇಂಟ್ರೆಸ್ಟಿಂಗ್ ಇರಲ್ಲ ಸರ್. ಹೇಳಿದಾಗ ಅಲ್ಲೇ ಒಂದ್ ಸ್ವಲ್ಪ ಹಂಗಂತ ಹೇಳಿದ್ರೆ ಎಲ್ಲ ಮಾನ್ಯ ಸದಸ್ಯರುಗಳು ತಾಳ್ಮೆಯಿಂದ ನಿಮ್ಮನ್ನು ಕೇಳಿಸ್ಕೊತಾ ಇದೀವಿ ಸರ್. ಅಶ್ವಥ್ ಅವರೇ, ನಮ್ಮಲ್ಲಿ ಯಾವಾಗಾರ ಮಾತಾಡಿದಾಗ ಆ ಕಡೆ ಕೇಳಿಸ್ಕೊತಾರೆ ಸರ್. ಎಷ್ಟು ಚೆನ್ನಾಗಿ ಕೇಳಿಸ್ಕೊತಾ ಇದೀವಿ. ಆಯ್ತು. ಏನು ಅಂದ್ರೆ ಗ್ಯಾರಂಟಿ ಬಗ್ಗೆ ನಾವ್ ಹೇಳ್ಬೇಕಾರೆ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ನೀವು ಸಿದ್ದರಾಮಯ್ಯ ಗ್ಯಾರಂಟಿ ಅಂತ ಏನಾರು ಹೇಳಿದ್ದೀರಾ? ಬರೀ ಯೋಜನೆಗಳ ಬಗ್ಗೆ ಹೇಳ್ಕೊಂಡು ಹೋಗಿದ್ದೀರಾ. ಯಾಕಂತಂದ್ರೆ ಸರ್ಕಾರದ ಖಜಾನೆ ಕೊಡ್ಲಿಕ್ಕೆ ನೀವು ಆಡಳಿತಗಾರ ವ್ಯಕ್ತಿ ಪೂಜೆ ಮಾಡ್ತೀರಿ. ನೀವು ಮುಖ್ಯಮಂತ್ರಿ ಮಾತಾಡಬೇಡಿ. ನನ್ನ ವ್ಯಕ್ತಿತ್ವ, ನನ್ನ ಆಡಳಿತ ಗ್ಯಾರಂಟಿ, ಬಿಜೆಪಿ ಈ ಭಾಷಣ ನೀವು ಯಾವತ್ತೂ ಅಶ್ವಥ್ ಅವರೇ ಮಾತಾಡಿ ಕೂತ್ಕೊಳ್ಳಿ. ಅಧ್ಯಕ್ಷರೇ, ತಾವು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಮಧ್ಯೆ ಮಾತಾಡ್ಲಿಲ್ಲ. ಅವರ ಲಯ ತಪ್ಪು ಅಂತ ಆಗ್ಬಾರ್ದು. ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೂ ತಾವು ಯಾರು ಮಾತಾಡಿದ್ರು ಭಯ ಆಗ್ತಾರೆ. ಆಯ್ತು, ಯಾರು ಮಾತಾಡಿದ್ರು ಅವ್ರು ಭಯ ಆಗ್ತಾರೆ. ಆಯ್ತು. ನೀವು ಬಾಯ ನಾವು ಗೌರವದಿಂದ ನಮ್ಮ ನೋಡಿ ಅಶ್ವಥ್ ಅವರೇ, ನೋಡಿ ಏನಾಗಿಲ್ಲ ಕೇಳೋಲ್ಲ. ರಿಪ್ಲೈ ಆಗೋದನ್ನ ಮಾತಾಡ್ಬೇಕು. ಇವರಿಗೆ ನಾವು ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ತಾವು ಸಭಾಧ್ಯಕ್ಷರು ಸಮಾಧಾನ ಕೂತ್ಕೊಳ್ಳಿ. ಎಲ್ಲರೂ ಮುಖ್ಯಮಂತ್ರಿ ಮುಂದುವರಿಸಿ. ಮುಖ್ಯಮಂತ್ರಿ ಮಾನ್ಯ ಅಧ್ಯಕ್ಷರೇ, ಈ ಬಿಜೆಪಿಯವರು ಮೋದಿಯವರನ್ನ, ಪ್ರಧಾನಮಂತ್ರಿಗಳನ್ನ ವ್ಯಕ್ತಿ ಪೂಜೆ ಮಾಡ್ತಕ್ಕಂಥದನ್ನ ಕಲ್ತ್ಕೊಂಡಿದ್ದಾರೆ. ಅದನ್ನೇ ಮಾಡ್ತಾ ಇದ್ದಾರೆ. ನಾವು ವ್ಯಕ್ತಿ ಪೂಜೆಯನ್ನ ಅದರಿಂದ ಸಿದ್ದರಾಮಯ್ಯನ ಗ್ಯಾರಂಟಿ ಅಂತ ಹೇಳ್ಕೊಳಕ್ ಬರಲ್ಲ. ನೋಡ್ರಿ, ನೀವು ಕೂತ್ಕೊಳ್ರಿಯಪ್ಪ. ಮಾಡಿದ್ದೇ ಕಾಂಗ್ರೆಸ್ ಅವರು. ಸುರೇಶ್ ಕುಮಾರ್ ದೇವಕಾಂತ ಬರುವ ಅಂತ ಒಬ್ರಿದ್ರು. ನೀವು ಕಾಂಗ್ರೆಸ್ ಅಲ್ಲಿ ಇರಲಿಲ್ಲ. ನಮ್ಮ ಜೊತೆ ವಿರೋಧ ಬಣದಲ್ಲಿ ಇದ್ರಿ. ಅವರೊಂದು ಮಾತು ಹೇಳಿದ್ರು, ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತ. ಅದಕ್ಕಿಂತ ವ್ಯಕ್ತಿ ಪೂಜೆ ಬೇಕಾ ಸ್ವಾಮಿ? ಆಯ್ತು, ಆಯ್ತು, ಕೂತ್ಕೊಳ್ಳಿ. ಸುರೇಶ್ ಅವರೇ, ಅವರು ನಿಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳ್ಕೊಂಡಿರೋದು ಭಾರತೀಯ ಜನತಾ ಪಕ್ಷದ ಮ್ಯಾನಿಫೆಸ್ಟೋ 2024ರಲ್ಲಿ ಹೇಳ್ಕೊಂಡಿರೋದು. ನೀವು ಈಗ ಯಾವ ಯೋಜನೆಗಳನ್ನ ನೀವು ಟೀಕೆ ಮಾಡಿದ್ರಿ, ವಿರೋಧ ಮಾಡಿದ್ರಿ, ಅವನ್ನೇ ಕಾಪಿ ಮಾಡಿಬಿಟ್ಟಿದಾರಲ್ಲ. ಈಗ ಅನೇಕ ರಾಜ್ಯಗಳು, ಈಗ ದಿಲ್ಲಿ, ಮಧ್ಯಪ್ರದೇಶ, ರಾಜಸ್ಥಾನ್, ಹರಿಯಾಣ, ಮಹಾರಾಷ್ಟ್ರ ಎಲ್ಲ ಕಾಪಿ ಮಾಡಿಬಿಟ್ಟಿದ್ದೀರಿ. ಈಗ ಯಾರು ಮಾತಾಡಬೇಡಿ. ಅಲ್ಲ ಸರ್, ಇದು ಆಪದ ಯೋಜನೆ ನೀವು ಕಾಪಿ ಹೊಡೆದ್ರಿ. ಅದಾದ್ಮೇಲೆ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಗ್ಯಾರಂಟಿ ಕೊಡಬೇಕಲ್ಲ. ಪ್ರತಿಯೊಂದು ಉತ್ತರ ಕೊಡ್ಲಿಲ್ಲ ಪಾಪ. ನೋಡಿ, ಈ ರೀತಿ ನೀವು ಮುಖ್ಯ ಮಾತಾಡಲಾಗ ಬೆಲ್ಲದವ್ರೆ ಮೋದಿ ಗ್ಯಾರಂಟಿ ಪ್ರತಿಯೊಂದಕ್ಕೆ ಏನ್ ಉತ್ತರ ಮೋದಿ ಅವರು ನೋಡಿ ಬೆಲ್ಲದವ್ರೆ, ನೀವು 1 ಕೆಜಿನ ಕೊಡ್ಲಿಲ್ಲ. ಮೋದಿದ ಆಗ್ತಿತ್ತು. ಬೆಲ್ಲದವರ ಮಹಾರಾಷ್ಟ್ರದಾಗ ಮಹಿಳಾ ಸಮ್ಮಾನು, ಮಹಾರಾಷ್ಟ್ರದಲ್ಲಿ ಮಹಿಳಾ ಸಮ್ಮಾನು ಯಾರು ಕಾಪಿ ಇವೆಲ್ಲ? ಎಂ ಪಾಟೀಲ್ ಅವರೇ, ರಿಯಾಕ್ಷನ್ ಮಾಡಬೇಡಿ. ವಿರೋಧ ಮಾಡಾಗಿದ್ರೆ ಕೂತ್ಕೊಳ್ಳಿ. ವಿರೋಧ ಮಾಡಾಗಿದ್ರೆ ಈ ಕಡೆ ಯಾರು ರಿಯಾಕ್ಷನ್ ಮಾಡ್ರಿ? ಎಂ ಬಿ ಪಾಟೀಲ್ ಮಿನಿಸ್ಟರ್ ಅವರೇ, ನೀವು ಯಾಕೆ ರಿಯಾಕ್ಷನ್ ಮಾಡ್ತೀರಿ? ಇಲ್ಲಿಂದ ಯಾಕೆ ಕಾಪಿ ಮಾಡಬೇಕಾಗಿತ್ತು? ಮುಖ್ಯಮಂತ್ರಿ ಅಭಿವೃದ್ಧಿಗೆ ದುಡ್ಡು ಕೊಡ್ತಾ ಬೆಲ್ಲ ನೀವು ಒಂದಾಗಿ ಕೂತ್ಕೊಳ್ಬೇಕು, ಇಲ್ಲದೆ ಹೊರಗೆ ಆಗೋದು ಕೂತ್ಕೊಳ್ಳಿ.
ಪ್ರತಿಯೊಂದಕ್ಕೆ ಮಾತಾಡಬೇಕು ಯಾಕೆ ಮಾತಾಡ್ತೀರಿ? ನಾನು ಯಾಕೆ ಉತ್ತರ ಕೊಡಬೇಕು? ಪ್ರತಿಯೊಂದಕ್ಕೆ ಯಾರಿಗೂ ಮಾತ್ರ ಸಣ್ಣ ಮಕ್ಕಳಿಗೆ ಕೂಡ ಮಾತಾಡಬಹುದು. ಯಾರು ಮಾತಾಡುವಾಗ ಕೂತ್ಕೊಂಡು ಕೇಳ್ತಿರಲ್ಲ, ಅದು ನಿಮ್ಮ ವ್ಯಕ್ತಿತ್ವ ಆಗಬೇಕು. ಪ್ರತಿಯೊಂದಕ್ಕೆ ಎದ್ದು ಮಾತಾಡಿ. ಸ್ಮಾಲ್ ಚಿಲ್ಡ್ರನ್ ಸೆಕೆಂಡ್ ಟಾಕ್. ಅದಕ್ಕೆ ಸತ್ಯ ಯಾವಾಗಲೂ ಕಹಿ, ಸತ್ಯ ಯಾವಾಗಲೂ ಕಹಿ, ಮಿಥ್ಯೆ ಯಾವಾಗಲೂ ಹೇಳ್ಬಾರದು. ನೀವೆಲ್ಲ ಮಿಥ್ಯೆ ಮಾತಾಡೋರು, ನಾವು ವಾಸ್ತವಾಂಶ ಹೇಳ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ಇಲ್ಲ ಅಂತ ನೋಡಿ. ಇದೇನಿದು? ಇದು ನಾನು ಬರೆದಿದ್ದ? ನಾನು ಬರೆದಿದ್ದೇನ್ರಿ ಇದು? ಮೋದಿ ಕಿ ಗ್ಯಾರಂಟಿ 2024 ಫಿರ್ ಏಕ್ ಬಾರ್ ಮೋದಿ ಸರ್ಕಾರ. ಯಾರು ಮಾತಾಡಬೇಕು? ಸುಮ್ಮನೆ ಮಂತ್ರಿ ಅವರೇ ಮಾತಾಡಬೇಕು ಅಂತ ಮಾತಾಡಕ್ ಹೋಗ್ಬೇಡಿ ದಯಮಾಡಿ. ನಾ ಏನ್ ಹೇಳ್ತೀನಿ ಕೇಳಿ, ಆಮೇಲೆ ನಿಮ್ಗೇನಾದ್ರೂ ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಿ. ಆಮೇಲೆ ಇಷ್ಟೇ ಅಲ್ಲ, ಇಷ್ಟೇ ಅಲ್ಲ, ಅಭಯ್, ಈ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ, ಅವ್ರ ಸರ್ಕಾರದ ಮಂತ್ರಿಗಳು ಅಧಿಕಾರಿಗಳು ಕರ್ನಾಟಕಕ್ಕೆ ಬಂದು ಅಧ್ಯಯನ ಮಾಡಿ ಹೋಗಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳನ್ನ ಬಹಳ ಚೆನ್ನಾಗಿದ್ದಾವೆ, ಜನಪರವಾಗಿದ್ದಾವೆ, ಬಡವರ ಪರವಾಗಿದ್ದಾವೆ, ದಲಿತರ ಪರವಾಗಿದ್ದಾವೆ, ಹಿಂದುಳಿದವರ ಪರವಾಗಿದ್ದಾವೆ, ಅಲ್ಪಸಂಖ್ಯಾತರ ಪರವಾಗಿದ್ದಾವೆ, ಕಾರ್ಮಿಕರ ಪರವಾಗಿದ್ದಾವೆ, ರೈತರ ಪರವಾಗಿದ್ದಾವೆ ಅಂತ ಹೇಳಿ ಬಂದು ಅಧ್ಯಯನ ಮಾಡಿದ್ದಾರೆ. ಯಾವಾಗ ಗೊತ್ತಾ? 3/1/2025 3/1/2025 ನಾನು ಭೇಟಿ ಮಾಡಿದ್ದೆ ಅವರಿಗೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಭೇಟಿ ಮಾಡಿದರು. ಶಕ್ತಿ ಯೋಜನೆಯನ್ನ ಅವ್ರ ಜೊತೆ ಚರ್ಚೆ ಮಾಡಿದ್ರು. ನನ್ನ ಚೇಂಬರ್ಗೂ ಬಂದಿದ್ರು. ನಾನು ಭೇಟಿ ಮಾಡಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಅದು ಒಂದಾಯ್ತಾ? ಆಮೇಲೆ 2/2/2025 ಮಹಾರಾಷ್ಟ್ರದ ಸಾರಿಗೆ ಸಚಿವರಾದಂಥ ಶ್ರೀಯುತ ಪ್ರತಾಪ್ ಸರ್ನಾಯ್ಕ್ ಅವರು ಬಂದಿದ್ದರು. ಅವರ ಅಧಿಕಾರಿಗಳು ಕರ್ಕೊಂಡು ಬಂದಿದ್ರು. ಶಕ್ತಿ ಯೋಜನೆ ಬಗ್ಗೆ ಚರ್ಚೆ ಮಾಡಿದ್ರು, ಅಧ್ಯಯನ ಮಾಡಿ ಹೋದರು. ಮಹಾರಾಷ್ಟ್ರದಲ್ಲಿ ಯಾವ ಸರ್ಕಾರ ಇರೋದು? ಬಿಜೆಪಿ ಸರ್ಕಾರ ನೋಡಿ. ಇವರೇ ಪ್ರತಾಪ್ ಸರ್ನಾಯ್ಕ್ ಇವರು ಬಂದಿದ್ರು. ಆಮೇಲೆ ಕೇರಳದಿಂದ 5/3/2025 ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ, ಅವರು ಬಂದಿದ್ರು. ಅವರೂ ಬಂದು ಅಧ್ಯಯನ ಮಾಡಿ ಹೋದ್ರು. ಇಷ್ಟೆಲ್ಲ ಕುತೂಹಲ ಇರಬೇಕಾದ್ರೆ, ಬಂದು ಅಧ್ಯಯನ ಮಾಡಬೇಕಾದ್ರೆ ಸುಮ್ಮನೆ ಬರ್ತಾರ? ನಿಮ್ಮ ಬಿಜೆಪಿ ಸರ್ಕಾರದ ಯಾರು ಪ್ರತಾಪ್ ಸರ್ನಾಯ್ಕ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಅವರು ಬಂದು ಹೋದ್ರು. ಅದು ಹೋಗ್ಲಿ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಸಂಸ್ಥೆ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯವರು ಅದರ ಒಬ್ಬರು ಚೇರ್ಮನ್ ಇರ್ತಾರೆ, ಒಬ್ಬರು ಅಧ್ಯಕ್ಷರಿರ್ತಾರೆ.
ಚೇರ್ಮನ್ ಜಿತೇಂದ್ರ ಸಿಂಗ್ ಅನ್ನೋರು ಆ ಸಂಸ್ಥೆಗೆ. ಚೇರ್ಮನ್ ಜಿತೇಂದ್ರ ಸಿಂಗ್. ಅಧ್ಯಕ್ಷರು ಯಾರು ಗೊತ್ತಾ? ಉಪರಾಷ್ಟ್ರಪತಿ, ಈ ದೇಶದ ಉಪರಾಷ್ಟ್ರಪತಿಗಳಾದಂಥ ಜಗದೀಪ್ ಧನ್ಖರ್. ಅವರು ಏನಂತ ಹೇಳಿದ್ದಾರೆ? ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗಳ ಕುರಿತು ಪ್ರಶಂಸೆಯ ಮತ್ತು ಸಲಹೆ ವರದಿಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಯಾರಿವರು? ಜಿತೇಂದ್ರ, ಕೇಂದ್ರ ಸರ್ಕಾರದ ಸಚಿವರು, ಉಪರಾಷ್ಟ್ರಪತಿಗಳು. ಅವರು ಹೇಳಿರ್ತಕ್ಕಂಥದ್ದು ಈ ಎರಡೂ ವರದಿಗಳು, ಪ್ರಶಂಸೆ ಮತ್ತು ಸಲಹೆ ವರದಿಗಳು ಸರ್ಕಾರಕ್ಕೆ ಉಪಯುಕ್ತವಾಗಿದ್ದಾವೆ. ಇಷ್ಟೆಲ್ಲ ಇದ್ರೂ ಕೂಡ ಮೊಸರು ಕಲ್ಲು ಹುಡುಕ್ತಿರಲ್ಲ ನೀವು, ಸರಿನಾ? ಮೊಸರು ಕಲ್ಲು ಹುಡುಕ ಕೆಲಸ ಮಾಡ್ತಿರಲ್ಲ, ನೀವು ಕಲ್ಲು ಸಿಕ್ಕಲ್ಲ, ಅದು ಫುಟೈಲ್ ಎಕ್ಸರ್ಸೈಸ್, ಪೊಲಿಟಿಕಲಿ ಮೋಟಿವೇಟೆಡ್, ಅದು ಮಾಡ್ತೀವಿ. ಸೊ ಇದು ಈಗಲಾದರೂ ಕೂಡ ಸಕಾರಾತ್ಮಕವಾಗಿ ಟೀಕೆ ಮಾಡತಕ್ಕಂಥದ್ದನ್ನು, ಕಲ್ತುಕೊಳ್ತಕ್ಕಂಥದ್ದನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಟೀಕೆ ಮಾಡಬೇಡಿ ಅಂತ ನಾನು ಹೇಳಲ್ಲ, ವಿರೋಧ ಮಾಡಬೇಡಿ ಅಂತ ಹೇಳಲ್ಲ. ತಪ್ಪುಗಳಿದ್ರೆ, ತಪ್ಪು ಯೋಜನೆಗಳನ್ನು ರೂಪಿಸಿದ್ರೆ, ಸರ್ಕಾರದ ಖಜಾನೆಗೆ ತೊಂದರೆ ಆಗ್ತಾ ಇದ್ರೆ, ರಾಜ್ಯದ ಜನರಿಗೆ ತೊಂದರೆ ಆಗ್ತಿದ್ರೆ, ಅಂತ ವಿಚಾರಗಳನ್ನು ನಮ್ಮ ಸರ್ಕಾರ ಗಮನಕ್ಕೆ ತರ್ತಕ್ಕಂಥದ್ದು ವಿರೋಧ ಪಕ್ಷದವರ ಕರ್ತವ್ಯ. ಆ ಕೆಲಸ ಮಾಡಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಮಾನ್ಯ ಅಧ್ಯಕ್ಷರೇ, ಈ ಯೋಜನೆಗಳಿಗೆ, ಗ್ಯಾರಂಟಿ ಯೋಜನೆಗಳಿಗೆ, ಶಕ್ತಿ, ಗೃಹಲಕ್ಷ್ಮಿ, ಗೃಹ ಯೋಜನೆ, ಅನ್ನಭಾಗ್ಯ ಮತ್ತೆ ಯುವ ನಿಧಿ, ಈ ಕಾರ್ಯಕ್ರಮಗಳಿಗೆ ಫೆಬ್ರವರಿವರೆಗೆ 76,509 ಕೋಟಿ ರೂಪಾಯಿಗಳನ್ನು 76,509 ಕೋಟಿ ರೂಪಾಯಿಗಳನ್ನು ಮಾಡ್ತಾರೆ. ಸರ್ಕಾರ ದಿವಾಳಿಯಾಗಿದ್ರೆ ಮಾಡಕ್ಕಾಯ್ತಿತ್ತ? ಎಲ್ಲಿ ಬಂದಿದೆ ಅಂತ ಗೊತ್ತಿಲ್ಲ, ಅಲ್ಲೆಲ್ಲಿ ಬಂದಿದೆ. 76,509 ಕೋಟಿ ಈ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು ಫೆಬ್ರವರಿವರೆಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಹೇಳಿದ್ರಿ ನೀವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ, ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತೀರ ಈ ಕಾರ್ಯಕ್ರಮಗಳನ್ನ, ಎಲ್ಲ ಯೋಜನೆಗಳನ್ನು ಕೂಡ ನಿಲ್ಲಿಸ್ಬಿಡ್ತೀರ. ನೀವೇ ಹೇಳಿದ್ದು, ವಿರೋಧ ಪಕ್ಷದವರು, ಭಾರತೀಯ ಜನತಾ ಪಕ್ಷ. ಸುಳ್ಳು ಆರೋಪಗಳನ್ನು ಮಾಡಿದ್ರಿ, ಅಪಪ್ರಚಾರ ಮಾಡಿದ್ರಿ. ಆದರೆ ಜನ ಒಪ್ಕೋಬೇಕಲ್ಲ. ಜನರಿಗೆ ಈ ಕಾರ್ಯಕ್ರಮಗಳ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಿದೆ.